ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಕಸ್ಟಮರ್ ಬೇರೆ ಬೇರೆ ಕಸ್ಟಮರ್ ಏನೇನು ಮಾಡ್ತಾರಪ್ಪ ಅಂತಂದ್ರೆ ಪ್ಲೇನ್ ಬ್ಲೌಸು ಕೊಡ್ತಾರೆ, ಹಾಗೆ ಲೈನಿಂಗ್ ಹಚ್ಚಿ ಸ್ಟಿಚಿಂಗ್ ಮಾಡಿ ಕೊಡು ಅಂತೇಳಿ ಅವನು ಬ್ಲೌಸ್ ಕೊಡ್ತಾರೆ. ಹಾಗೆ ನಾವು ಟೇಲರ್ಸ್ ನೋಡ್ರಿ, ಟೇಲರ್ಸ್ ಇದ್ದಾರೆ. ಏನು ಮಾಡ್ತೀವಪ್ಪ ಅಂತಂದ್ರೆ ಈಗ ಒಂದಷ್ಟು ಕಸ್ಟಮರ್ ಬಂದಾಗ ನಾವು ಇವನ್ನ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಇವ್ರು ಲೇಟ್ ಆಗ್ತಾವಂಥೇಳಿ. ಸ್ಟಿಚಿಂಗ್ ಮಾಡೋದು ಬೇಗನೆ ಆಗ್ತಾವ, ಆದರೆ ಕಸ್ಟಮರ್ ಏನು ಮಾಡ್ತಾರಪ್ಪ ಅಂದ್ರೆ ಇವನು ಕಡಿಮೆ ತಂದಿರ್ತಾರೆ. ಬಟ್ಟೆ ಕಡಿಮೆ ತಂದಾಗ ನಮಗೆ ಬೇಜಾರಾಗತ್ತೆ ನೋಡ್ರಿ. ಎಲ್ಲ ಕಡೆ ಜಾಯಿಂಟಾಗಿ ಕೊಡಬೇಕು ನಾವು, ಹಾಗಾಗಿ ಬೇಜಾರಾಗತ್ತೆ. ಲೈನಿಂಗ್ ಏನು ನಾವು ಹಚ್ಚಿ ಸ್ಟಿಚಿಂಗ್ ಮಾಡ್ತೀವಿ, ಅದಕ್ಕೆ ದುಡ್ಡು ಜಾಸ್ತಿ ಬರ್ತೈತಿ, ಇದಕ್ಕೆ ದುಡ್ಡು ಕಡಿಮೆನೂ ಬರ್ತೈತಿ. ಹಾಗೆ ಟೈಮ್ನು ಭಾಳ ತೊಗೋತೈತಿ. ಎಮ್ಮಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು, ಇದು ಟೈಮ್ ಭಾಳ ಹಿಡಿತೈತೆ ಅಂತೇಳಿ ನಾವು ಬೇಜಾರು ಪಟ್ಕೊಳ್ತಾ ಇರ್ತೀವಿ. ಹಾಗೆ ಬೇಜಾರು ಪಟ್ಕೊಳ್ದೆ ನಾವು ಕೆಲಸ ಮಾಡಲೇಬೇಕು. ಸ್ಟಿಚಿಂಗ್ ಉದ್ಯೋಗ ಅನ್ನೋದು ಎಲ್ಲ ಥರ ಬರ್ತಾ ಇರ್ತಾರೆ ಕಸ್ಟಮರ್. ಹಾಗಾಗಿ ನಾವು ಸ್ವಲ್ಪ ಟೈಮ್ ಅಂದರೆ ಈಗ ಒಬ್ಬೊಬ್ಬರ ಬ್ಲೌಸ್ ಡೈಲಿ ಇವನ್ನ ವೇರ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬರು ಬಂದರು ಕಸ್ಟಮರ್ ಕೇಳಿದ್ರು ನನಗೆ, ಇಲ್ರಿ ನಾನು ಮೊದಲಲ್ಲಿ ಸ್ಟಿಚಿಂಗ್ ಮಾಡಿಸ್ತಾ ಇದ್ದೆ, ಹೊಸವಾಗಿ ಬಂದ ಕಸ್ಟಮರ್ ಅವರು ಬೇರೆ ಕಡೆ ಹೋಗಿದ್ದೆ, ಅವರು ಸ್ಟಿಚಿಂಗ್ ಮಾಡಿ ಕೊಡೋದಿಲ್ಲ ಅಂತಂದರೆ ನೋಡ್ರಿ, ಈ ಥರ ನಾವು ಮಾಡೋದಿಲ್ಲ, ನಾವು ಲೈನಿಂಗ್ ಹಚ್ಚಷ್ಟೇ ಸ್ಟಿಚಿಂಗ್ ಮಾಡ್ತೀವಿ ಅಂತಂದರು ಅಂತೇಳಿ ನನಗೆ ತಂದು ಕೊಟ್ಟರು. ಹಾಗೆ ನೋಡ್ರಿ, ಕಸ್ಟಮರ್ ಎಲ್ಲ ಥರ ಬರ್ತಾ ಇರ್ತಾರೆ. ಮತ್ತು ಈಗ ನಾವು ಅವ್ರಿಗೆ ಡೈಲಿ ಲೈನಿಂಗ್ ಹಾಕಿ ಬಟ್ಟೆ ವೇರ್ ಮಾಡಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ರಿಗೆ ಕಂಫರ್ಟೇಬಲ್ ಆಗ್ತಾ ಇರ್ತವೆ, ಇವನ್ನ ಅವರು ಹಾಕ್ಕೊಳ್ತಾ ಇರ್ತಾರೆ. ಆದರೆ ನಾವು ಟೇಲರ್ಸ್ ಆದರೂ ಏನೋ ಬೇಜಾರಿಲ್ಲದೆ ನಾವು ಇವನ್ನೆಲ್ಲ ಕೆಲಸ ಮಾಡಲೇಬೇಕಾಗತ್ತೆ. ಬೇಜಾರು ಪಟ್ಕೋದೆ. ಯಾಕಪ್ಪ ಅಂದರೆ ಇದು ಕಡಿಮೆ ಇರ್ತೈತಿ ಬಟ್ಟೆ, ಆದ್ರೂ ಕೂಡ ನಾವು ಸ್ಟಿಚಿಂಗ್ ಮಾಡಿ ಕೊಡಲೇಬೇಕು. ಸ್ಟಿಚಿಂಗ್ದಲ್ಲಿ ನಾವು ಮುಂದೆ ಬರಬೇಕಾದ್ರೆ, ಕಸ್ಟಮರು ಜಾಸ್ತಿ ಬರಬೇಕಾದ್ರೆ ಎಲ್ಲ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಹಾಗೆ ಇದು ಆಗೋದಿಲ್ಲ, ಇದು ದುಡ್ಡು ಯಾವುದು ಹೆಚ್ಚಾಗತ್ತಲ್ಲ ಅದಷ್ಟೇ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಸ್ಟಿಚಿಂಗ್ದಲ್ಲಿ ಯಾವಾಗೂ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ನಾನು ಯಾವುದೋ ಪ್ರತಿ ಕಸ್ಟಮರಿಗೂ ಯಾವುದೋ ಒಂದು, ನನಗೆ ಎಷ್ಟೋ ನಾನು ಬ್ಯುಸಿ ಇದ್ದರೂ ಕೂಡ ಒಂದು ಟಾಪ್ ಅಲ್ಟ್ರೇಷನ್ ಆಯಿತು, ಯಾವುದೋ ಒಂದು ಅವರು ತೊಗೊಂಬಂದ್ರೂ ನನ್ನ ಮಿಷನಲ್ಲಿ ಯಾವುದು ಸದ್ಯಕ್ಕೆ ಮಾಡೋಕ್ಕಾಗತ್ತಲ್ಲ ಅವನು ಮಾಡಿ ಕೊಡ್ತೀನಿ. ನನ್ನ ಮಿಷನಲ್ಲಿ ಜೀನ್ಸ್ ಪ್ಯಾಂಟ್ ಅದು ನಡೆಯೋದಿಲ್ಲ, ಹಾಗಾಗಿ ನಾನು ನಡೆಯೋದಿಲ್ಲ. ಜೀನ್ಸ್ ಪ್ಯಾಂಟ್ ಅದು ಅವ್ರು ಏನಾರ ತೊಗೊಂಬಂದ್ರೆ ನನಗೆ ಆಗೋದಿಲ್ಲ ರೀ, ಈ ಮಿಷನ್ ಮೇಲೆ ನಡೆಯೋದಿಲ್ಲ. ಪ್ಯಾಟ್ಯಾಗ ಬೇರೆ ಮಿಷನ್ ಇರ್ತಾವೆ ನೋಡ್ರಿ, ಅಲ್ಲಿ ಹೋಗಿ ಮಾಡಿಸಿ ನನಗೆ ಗೊತ್ತಿದ್ದಷ್ಟು ನಾನು ಮಾಹಿತಿ ಕೊಡ್ತೀನಿ. ಅವ್ರಿಗೆ ಪ್ಯಾಟಿ ಒಳಗೆ ಹೊಲಿತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಒಬ್ಬರು ಹೊಸ ಕಸ್ಟಮರ್ ಬಂದಾಗ ಅವು ಲೇಡೀಸ್ದು ಜೀನ್ಸ್ ಪ್ಯಾಂಟ್ ಬರ್ತಾವಲ್ಲ ರೀ, ಒಂದೊಂದು ಅಲ್ಟ್ರೇಷನ್ ಇರ್ತಾವೆ ಅವು. ಹಾಗಾಗಿ ನನ್ನ ಮಿಷನ್ ಮೇಲೆ ನಡೆಯೋದಿಲ್ಲ ಅಂಥೇಳಿ ಪ್ಯಾಟಿ ಒಳಗೆ ನನಗೆ ಎಷ್ಟು ಗೊತ್ತಿದ್ದಷ್ಟು ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅವ್ರು ಅದ ನಂತರ ಗೊತ್ತಿದ್ದಷ್ಟು ನೀವೆಲ್ಲ ಹೇಳ್ತೀರಿ ಅಂಥೇಳಿ. ಹಾಗೆ ಒಬ್ಬರಿಗೂ ಹೊರಗಡೆ ಜಾಸ್ತಿ ಹೋಗ್ತಾ ಇರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಅಡ್ರೆಸ್ ಕೊಟ್ಟು, ನನಗೆ ಗೊತ್ತಿದ್ದಷ್ಟು ಅಡ್ರೆಸ್ ಕೊಟ್ಟು ನಾನೆಲ್ಲ ಹೇಳ್ತಾ ಇರ್ತೀನಿ ಅವ್ರಿಗೆ. ಈ ರೀತಿ ನಾನು ಮಾಡ್ತಾ ಇರ್ತೀನಿ ನೋಡಿರಿ. ಹಾಗೆ ಕಸ್ಟಮರ್ ಕೇಳ್ತಾ ಇರ್ತಾರೆ, ಅಂದರೆ ಕಸ್ಟಮರ್ ನಿಮಗೆ ಯಾಕೆ ಜಾಸ್ತಿ ಬರ್ತಾರೆ, ನಮಗೆ ಯಾಕೆ ಬರ್ತಾ ಇಲ್ಲ ಅಂತಂದರು. ನಾನು ಯಾವುದೋ ಒಂದು ಸ್ಟಿಚಿಂಗ್ದಲ್ಲಿ ಬೇಜಾರು ಪಟ್ಕೊಳ್ದೆ ಕೆಲಸವನ್ನು ಮಾಡ್ತಾ ಇರ್ತೀನಿ ನೋಡಿರಿ ಫ್ರೆಂಡ್ಸ. ಇವು ಅಷ್ಟು ಬ್ಲೌಸ್ ಈಗ ಸ್ಟಿಚ್ ಮಾಡಿದ್ದೀನಿ. ಇವೇನಿದೆಲ್ಲ ಇವು 3 ಮಂದಿ ಬ್ಲೌಸ್ ಕಸ್ಟಮರು ನೋಡಿರಿ. ಒಬ್ಬರು ಕಸ್ಟಮರ್ 5 ಬ್ಲೌಸ್ ಹಾಕ್ಯಾರ, ಒಬ್ಬರು ಕಸ್ಟಮರ್ ಇನ್ನು ಏನೈತಲ್ಲ 4 ಬ್ಲೌಸ್ ಅದಾವ. ಅವರು 4 ಬ್ಲೌಸ್ ಅಂತ 5 ಬ್ಲೌಸ್ ಕೊಟ್ಟಿದ್ರು. ಒಂದು ಅದು 70 ಸೆಂಟಿಮೀಟ್ರ್ ಇತ್ತು, 70 ಸೆಂಟಿಮೀಟ್ರ್ ಒಳಗೆ ಬಟ್ಟೆ ಕುಂದ್ರುದಿಲ್ಲ ಅಂಥೇಳಿ ಅದನ್ನು ಎತ್ತಿಟ್ಟೆ ನೋಡಿರಿ. ಹಾಗೆ ಇವು ಇನ್ನೂ 2 ಬ್ಲೌಸ್ ಇವರು ಅದಾವ, ಇವನು 2 ಸ್ಟಿಚ್ ಮಾಡ್ಬೇಕು ನಾನು. ಇವು 2 ಸ್ಟಿಚ್ ಅಂತಂದ್ರೆ ಈ ಥರ ಬಿಡ್ಡಿ ಎಲ್ಲನೂ ನಾವು ಹಚ್ಚಲೇಬೇಕು. ಈ ಥರ ಬಂದಿರ್ತಾರೆ ಕಸ್ಟಮರ, ಇವನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ. ಇವು 2 ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಹಾಗೆ ಇವು ಥರ ಏನೈತಲ್ಲ ಇವನು ನಾನು ಬೇಜಾರು ಮಾಡ್ಕೊಳ್ದಲ್ಲ ಕಟ್ಟಿಂಗ್ ಆಯಿತು. ಮತ್ತು ಇವನು ಕಟ್ಟಿಂಗ್ ಏನೈತಲ್ಲ ಒಮ್ಮೆ ನಾನು 5 ಬಟ್ಟೆನೂ 5 ಏನು ಬ್ಲೌಸ್ ಕೊಟ್ಟಿದ್ರಲ್ಲ ಕಸ್ಟಮರು, 5 ಬ್ಲೌಸ್ ಕೊಟ್ಟವ್ರದ್ದು ಒಮ್ಮೆ ನಾನು ಇಟ್ಟು ಕಟ್ಟಿಂಗನ್ನು ಮಾಡಿಕೊಂಡೆ ನೋಡಿರಿ. ಒಂದೇ ಅಳತೆ ಕರೆಕ್ಟಾಗಿ ಎಲ್ಲನೂ ಇಟ್ಕೊಂಡು, ಒಂದೊಂದೇ ಕಟ್ಟಿಂಗ್ ಅಂದರೆ ಲೇಟ್ ಆಗತ್ತೆ ಅಂಥೇಳಿ ಒಮ್ಮೆ ನಾನು ಎಲ್ಲನೂ ಸರಿಯಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಎಲ್ಲನೂ ನಾನು ಕರೆಕ್ಟಾಗಿ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಂಡೆ ನೋಡಿರಿ. ಒಂದೇ ಅಳತೆದ ನಾನು ಈಗ ಐತಲ್ಲ ದಿನ ಡೈಲಿ 2 ಅಥವಾ 3 ಈ ಥರ ಸ್ಟಿಚ್ ಮಾಡ್ತೀನಿ. ಯಾಕಂದ್ರೆ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡುವಂಥ ಬ್ಲೌಸ್ಗಳು ಇರ್ತಾವೆ, ಹಾಗಾಗಿ ಅವ್ರೂ ಕೊಡಬೇಕು ನಾವು ಕರೆಕ್ಟ್ ಟೈಮೇ. ಹಾಗಾಗಿ ಇವನ್ನ ಲೇಟ್ ಆಗುತ್ತಲ್ಲ ಎಮ್ಮಿಂಗ್ ಮಾಡೋದದು, ಅದಕ್ಕೆ ನಾನು ಡೈಲಿ 3 ಅಥವಾ 2 ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ನಾನು ಬಂದಾಗ
ಇವನು ಕಂಟಿನ್ಯೂ ಇವನೇ ನಾನು ಸ್ಟಿಚ್ ಮಾಡೋದಿಲ್ಲ ನೋಡಿರಿ. 2 1 ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಕೊಡುವಂಥ ಸ್ಟಿಚಿಂಗ್ ಏನಿರ್ತಾವಲ್ಲ ಅವ್ನು ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಇವು ಸ್ವಲ್ಪ ಟೈಮ್ ತೊಗೊಳ್ತೀನಿ ಅವರಿಗೆ. ಇವು ನಂಗೆ ಟೈಮ್ ಬೇಕು ರೀ, ಎಮ್ಮಿಂಗದು ಮಾಡಬೇಕಾದ್ರೆ ನಂಗೆ ಇದು ಟೈಮ್ ತುಂಬಾ ಹಿಡಿಯುತ್ತೆ. ಹಾಗಾಗಿ ನಾನು ಇವನು ಲೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿರಿ. ಹಾಗಾಗಿ ಹಾಕ್ತಾರೆ. ಈಗ ಯಾರೂ ಜಾಸ್ತಿ ಜನ ಇವನ್ನ ಸ್ಟಿಚಿಂಗ್ ಮಾಡ್ತಾಯಿಲ್ಲ ಅಂತೆ. ಅದಕ್ಕಾಗಿ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ನಿಮ್ಮ ಕಸ್ಟಮರ್ ಬರ್ತಾರೆ, ನಮ್ಮ ಕಸ್ಟಮರ್ ಬರ್ತಾಯಿಲ್ಲ ಅಂಥೇಳಿ. ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ನಾವು 10 ರೂಪಾಯಿ ಸಲುವಾಗಿ ಆದ್ರೂ ನಾವು ಕೆಲಸ ಮಾಡಲೇಬೇಕು. ಎಷ್ಟೋ ಸಲ 10 ರೂಪಾಯಿ ಅನ್ನೋದು ತುಂಬಾ ಅವಶ್ಯಕತೆ ಇರುತ್ತೆ ನೋಡಿರಿ. ಈಗಿಲ್ಲ ನಾವು ಇದು ತುಂಬಾ ನಾವು ಫೇಮಸ್ ಟೇಲರ್ ಇದ್ದೀವಿ, ಇದನ್ನೆಲ್ಲ ಸ್ಟಿಚಿಂಗ್ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಮ್ಮದು ನಡೆಯೋದಿಲ್ಲ ನೋಡಿರಿ. ಉದ್ಯೋಗ ಯಾವುದೂ ನಡೆಯೋದಿಲ್ಲ. ನಾನು ಎಷ್ಟೋ ಇದಿದ್ರೂ ಟೈಮ್ ತೊಗೊಂಡು ಇಲ್ಲ ಇದು ನಂಗೆ ಸದ್ಯಕ್ಕೆ ಆಗೋದಿಲ್ಲ, ನಾನು ಟೈಮ್ ಕೊಟ್ಟರೆ ನಿಮ್ಗೆ ಮಾಡಿಕೊಡ್ತೀನಿ ಅಂತೇಳಿ, ನಿಮ್ಗೆ ಅರ್ಜೆಂಟ್ ಇದ್ದರೆ ನನಗೆ ಆಗೋದಿಲ್ಲ ಅಂಥೇಳಿ ನಾನು ಹೇಳ್ತೀನಿ ಕಸ್ಟಮರಿಗೆ. ನಾವು ತಿಳಿಸಿ ಹೇಳಬೇಕು ಅವರಿಗೆ, ನಮ್ಮದು ಯಾವುದು ಇರುತ್ತಲ್ಲ ಕೆಲಸ ನಮಗೆ ಬೇಗನೆ ಆದರೆ ಬೇಗನೆ ಮಾಡಿಕೊಡ್ತೀವಿ ಅಂತ ಹೇಳೋದು. ಇಲ್ಲ ಅಂತಂದರೆ ನಮ್ಗೆ ಅರ್ಜೆಂಟ್ ಬೇರೆ ಬೇರೆ ಜನ ಬ್ಲೌಸ್ ಕೊಟ್ಟಾಗ ಅವ್ರದ್ದು ನಾವು ಮಾಡಿಕೊಡ್ಬೇಕು ರೀ, ನಮ್ಗೆ ಟೈಮ್ ಬೇಕು ರೀ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕಸ್ಟಮರ್ ಜೋಡಿ ಯಾವ ಥರ ಮಾತಾಡ್ತೀವಲ್ಲ ಹಾಗೆ ಇರ್ತಾರೆ. ನಾವು ಬಂದ ಕೂಡಲೇ ಕಸ್ಟಮರಿಗೆ ಆಗೋದಿಲ್ಲ ಹೋಗು, ಮಾಡೋದಿಲ್ಲ ಹೋಗು ಅಂತಂದ್ರೆ ಇವರು ಏನು ಸೊಕ್ಕಂತ ಮಾತಾಡ್ತಾರೆ. ನಮಗೆ ಸೊಕ್ಕದಾರ ಮತ್ತು ಈ ಥರ ಅದಾರ, ಎಲ್ಲಿ ಹೋಗೋದು ಬಿಡು ಅವ್ರ ಕಡೆ ಬೇಡ ಅಂಥೇಳಿ ನಾವು ಮಾತಾಡೋದ್ರ ಮೇಲೂ ಕಸ್ಟಮರ್ ಬರ್ತಾ ಇರ್ತಾರೆ ನೋಡಿರಿ ಫ್ರೆಂಡ್ಸ್. ಯಾವಾಗೂ ನಾನು ಕಸ್ಟಮರ್ ಬಂದಾಗ ನಕ್ಕೊಂತಾನೆ, ಆಯ್ತು ತೊಗೊಳ್ರಿ ಮಾಡಿಕೊಡ್ತೀನಿ, ನಮಗೆ ಲೇಟ್ ಆದ್ರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ನಾವು ಅವ್ರಿಗೆ ಒಂದು ಮಾತು ಹೇಳಿದರೆ ಸಾಕು, ಕಸ್ಟಮರ್ ತುಂಬಾ ಖುಷಿ ಆಗ್ತಾರೆ ನೋಡಿರಿ. ಹಾಗಾಗಿ ನನ್ನ ಕಸ್ಟಮರ್ ಆಗೋದಿಲ್ಲ ನನಗೆ ಅಂದರೆ ನಮಗೆ ಟೈಮ್ ತೊಗೊಂಡು ನನ್ನ ಸ್ಟಿಚ್ ಮಾಡಿ ಕೊಡ್ತೇನೆ ಅಂತಂದ್ರೂ ಆಯ್ತು ತಗೋರಿ ಅಂತೇಳಿ ಇಟ್ಟು ಹೋಗ್ತಾರೆ ನೋಡಿರಿ. ಸಡನ್ಲಾಗಿ ನಾವು ಬಂದ ಕೂಡಲೇ ಆಗೋದಿಲ್ಲ ಹೋಗು ಅಂತಂತಂದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗ್ತಾ ಇರ್ತೈತಿ. ಈಗ ನಮ್ಗೆ ಇಲ್ಲ ಇವ್ರು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ ಅಂತೇಳಿ ನಮ್ಮ ಕಡೆ ಬರ್ತಾ ಇರ್ತಾರೆ ಕಸ್ಟಮರ್ ಯಾವಾಗಲೂ. ಹಾಗೆ ನಾವು ಆ ಥರ ಮಾತಾಡಿದಾಗ ಮತ್ತು ನೋಡಿರಿ ಒಬ್ಬ ಕಸ್ಟಮರಿಗೆ ನೀವು ಒಂದು ಮಾತನ್ನು ಹೇಳಿದ್ರೆ ಅದು 100 ಜನಕ್ಕೆ ತಲುಪ್ತೈತೆ ನೋಡಿರಿ. ಇಲ್ಲಪ್ಪ ಇವರು ಹಿಂಗದಾರ, ಇವ್ರು ಹಿಂಗದಾರ ಅಂಥೇಳಿ ಆ 100 ಮಂದಿ ನಮ್ಮ ಕಡೆ ಯಾರೂ ಬರೋದೇ ಇಲ್ಲ. ಇಲ್ಲ ಅವರು ಹಿಂಗದಾರಂತೆ ಆಗೋದು ಬೇಡ, ಬೇರೆ ಕಡೆ ನೋಡೋಣ ಅಂಥೇಳಿ ಈ ಥರ ಇರ್ತೈತಿ. ನಾವು ಯಾವಾಗೂ ನೋಡಿರಿ ಕಸ್ಟಮರ್ ಯಾವುದೋ ನಮ್ಗೆ ಇಲ್ಲಪ್ಪ ಇವತ್ತು ಮನೆಯೊಳಗೆ ಒಂದು ಯಾವುದೋ ಒಂದು ಟೆನ್ಷನ್ ಇದ್ದರೂ ಕೂಡ ನಾವು ಆ ಕಸ್ಟಮರ್ ಮೇಲೆ ಅದನ್ನು ಹಾಕ್ಲಿಕ್ಕೆ ಹೋಗಬಾರ್ದು. ನಾವು ಮನೆಯಿಂದ ಟೆನ್ಷನ್ ಏನೇ ಇದ್ದರೂ ಮನೆಯಾಗಿದ್ದಾಗ ಅಷ್ಟೇ ನೋಡಿರಿ. ನೀವು ಮನೆಯೊಳಗೆ ಸ್ಟಿಚಿಂಗ್ ಮಾಡಿದ್ರೂ ನೀವೇನೈತಲ್ಲ ಸ್ಟಿಚಿಂಗ್ ಮಾಡುವಾಗ ಯಾವುದೇ ಕಸ್ಟಮರ್ ಬಂದಾಗಾಯಿತು ನಮ್ಮ ಮನೆಯೊಳಗಿನ ಸಮಸ್ಯೆ ಅವ್ರ ಮೇಲೆ ನಾವು ಹಾಕಲಿಕ್ಕೆ ಹೋಗಬಾರ್ದು. ಎಷ್ಟೋ ನಮಗೆ ಬೇಜಾರು ಐತೆ ಅಂತಂದ್ರೂ ಕೂಡ ನಾವು ಅವ್ರ ಮೇಲೆ ಸಿಟ್ಟನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು. ಒಬ್ಬರಿಗೆ ನೀವು ಕಸ್ಟಮರಿಗೆ ಸಿಟ್ಟು ತೋರಿಸಿದ್ರಪ್ಪ ಅಂದರೆ ಅದು 100 ಜನಕ್ಕೆ ಹೋಗುತ್ತೆ ನೋಡಿರಿ. ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ತೈತಿ. ಹಾಗಾಗಿ ನಾನು ಯಾವುದೋ ಪ್ರತಿಯೊಂದು ಕಸ್ಟಮರ್ ಬಂದಾಗ ಎಷ್ಟೋ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ರು ತುಂಬಾ ಟೆನ್ಷನ್ ಇದ್ರೂ ಕೂಡ ಅವರೊಂದೊಂದು ಬ್ಲೌಸ್ ಏನಾಗತ್ತಾವಂತಂದ್ರೆ ಹಳಿ ಏನಾರ ಇದ್ದು ಅಂದ್ರೆ ಅವರು ಏನಾರ ದಪ್ಪ ಆಗಿದ್ರೆ ಸಣ್ಣ ಆಗಿದ್ರೆ ಹಳಿ ಬ್ಲೌಸು ತಂದಿರ್ತಾರೆ ನನ್ನ ಕಡೆ ಸ್ಟಿಚಿಂಗ್ ಅಂದರೆ ಹಿಡಿಸ್ಲಿಕ್ಕೆ ತೊಗೊಂಬಂದಿರ್ತಾರೆ. ಒಂದು ಲೈನ್ ಹಾಕಿ ಕೊಡ್ತೀನಿ ನಾನು, ಇಲ್ರಿ ಅಂದರೆ ಅವರು ತೊಗೊಂಬಂದಿರ್ತಾರೆ. ಈಗ ನನಗೆ ಆಗೋದಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಒಂದೇ ಲೈನ್ ಅಂತಂದ್ರೆ ಅದೇ ದಾರ ಹಾಕಿದ್ರೆ ನಡೆಯುತ್ತೆ ಅಂತ ಕೇಳಿದ್ರೆ ಆಯ್ತು ರೀ ಹಾಕಿಕೊಡಿ ಅಂತಂದ್ರೆ ನಾವೇನು ಸ್ಟಿಚಿಂಗ್ ಮಾಡ್ತಾ ಇರ್ತೀವಲ್ಲ ಬಂದ ಕಸ್ಟಮರ್ ಅದೇ ಲೈನ್ ಬಟ್ಟೆ ಅದೇ ದಾರ ಇರುತ್ತೆ, ಅದೇ ಒಂದು ಲೈನನ್ನು ಹಾಕಿಕೊಟ್ರೆ ತುಂಬಾ ಖುಷಿ ಆಗ್ತಾರೆ ನೋಡಿರಿ. ಅದನ್ನೇ ನಾವು ಖುಷಿಯಿಂದ ಮಾಡಿಕೊಡ್ಬೇಕು. ಸಿಟ್ಲೆ ನಮಗೆ ಬಂದಾರಂತೇಳಿ ನಾವು ಬೇಜಾರು ಮಾಡಿಕೊಂಡು ನಾವು ಮಾಡಿದರೆ ಕಸ್ಟಮರ ಹೊಳ್ಳಿ ವಾಪಸ್ ಬರೋದಿಲ್ಲ ನೋಡಿರಿ. ಹಾಗಾಗಿ ಎಷ್ಟೋ ಜನ ನಾನು ಊರಿಗೆ ಹೋದರೂ ಕೂಡ ಮನ್ಯಾಗ ಯಾರು ಇದ್ದರೂ ಕೂಡ ಹೇಳಿಸಿ ಇಟ್ಟು ಹೋಗ್ತಾರೆ ನೋಡಿರಿ. ಇಲ್ಲ ಈ ಥರ ಐತಿ, ನಿಮ್ಮ ಮಮ್ಮಿ ಬರೋಣ ನಾವು ಕಾಲ್ ಮಾಡ್ತೀವಿ ಅಂತೆಲ್ಲ ಹೇಳಿ ನಮ್ಮ ಮನ್ಯಾಗ ನಮ್ಮ ಮಕ್ಕಳಿದ್ರೆ ಇಟ್ಟು ಹೋಗ್ತಾ ಇರ್ತಾರೆ. ಕಸ್ಟಮರ್ ಯಾವಾಗೂ ನೋಡಿರಿ ಒಮ್ಮೆ ಬಂದ ಕಸ್ಟಮರ ನನ್ನ ಕಡೆ ಮತ್ತು ವಾಪಸ್ ಹೋಗೋದೇ ಇಲ್ಲ. ಅವರು ಮತ್ತು ಪದೇ ನನ್ನ ಕಡೆನೇ ಬರ್ತಾ ಇರ್ತಾರೆ. ಹಾಗಾಗಿ ಕಸ್ಟಮರ ಜಾಸ್ತಿ ಇದ್ದಾರೆ ನೋಡಿರಿ. ಅವ್ರಿಗೆ ನಾವು ಯಾವ ಥರ ಮಾತಾಡ್ತೀವಿ ನಮ್ಮ ಮೇಲೆ ಇರುತ್ತೆ ಮತ್ತು ಕೆಲಸದ ಮೇಲೆ ಇರುತ್ತೆ ನೋಡಿರಿ. ಎಷ್ಟು ನಾವು ಸಣ್ಣ ಕೆಲಸ ಆದರೂ ಕೂಡ ಅವ್ರಿಗೆ ಸಣ್ಣ ಕೆಲಸನ ಯಾರೂ ಮಾಡಿಕೊಡೋದಿಲ್ಲ. ದೊಡ್ಡ ಕೆಲಸನ ಮಾಡಿಕೊಡ್ತಾರೆ, ಸಣ್ಣ ಕೆಲಸನೂ ಯಾರು ಸ್ಟಿಚಿಂಗ್ದಲ್ಲಿ ಬೇಜಾರು ಪಡ್ಕೊಳ್ತಾ ಇರ್ತಾರೆ, ಆದರೆ ಮಾಡಿಕೊಡೋದಿಲ್ಲ. ಅದೇ ಅವ್ರಿಗೆ ಏನಾಗತ್ತ ಅಂತಂದ್ರೆ ಇಲ್ಲಪ್ಪ ಅವರು ಮಾಡಿಕೊಡ್ತಾರೆ, ಎಷ್ಟು ಇದ್ದಿದ್ರೂ ತಾಳ್ಮೆಯಿಂದ ಮಾಡಿಕೊಡ್ತಾರೆ ಅಂಥೇಳಿ
ಎಷ್ಟೋ ಇದ್ದರೂ ತಾಳ್ಮೆಯಿಂದ ಮಾಡಿ ಕೊಡ್ತಾರಂಥೇಳಿ ನಮ್ಮ ಕಡೆ ಬರ್ತಾ ಇರ್ತಾರೆ ನೋಡ್ರಿ ಜನ. ಹಾಗೆ ನಾನು ನಿಮ್ಗೆ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ನೀವು ಅನ್ಬೋದು ತೋರಿಸ್ತಾ ಇಲ್ಲ ಇವರು ಅಂಥೇಳಿ. ನಿಮಗೆ ಕಟ್ಟಿಂಗ್ ವಿಡಿಯೋ ಹಿಂದೆ ಹಾಕಿನಿ, ಅವ್ನು ನೋಡ್ಕೊಳ್ಳಿ. ಹಾಗೆ ಈಗ ನಿಮಗೆ ಭಾಳಷ್ಟು ಜನ ನನಗೆ ಕಮೆಂಟನ್ನು ಹಾಕ್ಯಾರ, ಕಸ್ಟಮರ್ ಬರ್ತಾ ಇಲ್ಲ, ನಿಮಗೆ ಹೇಗೆ ಬರ್ತಾರೆ ಅಂಥೇಳಿ. ಒಂದಷ್ಟು ಇವೆಲ್ಲ ಬ್ಲೌಸ್ಗಳು ಅಂದರೆ ಈಗ ನಾನು ಕೊಟ್ಟಿನಿ ಅಂದ್ರೆ ನಂಗೆ ವಿಡಿಯೋ ಮಾಡಲಿಕ್ಕೇನೂ ಆಗೋದಿಲ್ಲ ನೋಡಿರಿ. ಹಾಗಾಗಿ ನಾನು ನಿಮ್ಮ ಕಟ್ಟಿಂಗ ಮತ್ತು ಸ್ಟಿಚಿಂಗ ವಿಡಿಯೋಗಳು ಬರ್ತಾ ಇರ್ತವೆ. ಮುಂದಿನ ವಾರದಲ್ಲಿ ನಾನು ನಿಮಗೆಲ್ಲನೂ ಹಾಕ್ತೀನಿ. ನಾನು ಊರಿಗೆ ಹೋಗಿ ಬಂದು ನಿಮಗೆಲ್ಲನೂ ಹಾಕ್ತೀನಿ. ಈ ಸದ್ಯಕ್ಕೆ ನನ್ನ ಕಡೆ ಏನೇನು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿದ್ದೀನಿ, ಡಿಸೈನ್ ಭಾಳಷ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಅವನ್ನೆಲ್ಲನೂ ನಾನು ಬೆಂಗಳೂರು ಹೋಗೋದ್ರೊಳಗೆ ನನ್ನ ಬ್ಲೌಸನ್ನು ಅವರಿಗೆ ನಾಳೆ ಎಷ್ಟೊತ್ತಿದ್ರು ನಾನು ತಲುಪಿಸ್ಬೇಕು. ಅದು ಒಂದು ವಿಡಿಯೋ ಶೇರ್ ಮಾಡ್ತೀನಿ ನಾನು ನಿಮಗೆ. ಅದು ಯಾವ ಥರ ಎಲ್ಲನೂ ಪುಟ್ಲಿ ಡಿಸೈನ್ಸ್ ಹಚ್ಚಿ ಎಲ್ಲನೂ ನಾನು ಇದು ಮಾಡೀನಿ. ಆದರೆ ಕಟ್ಟಿಂಗ್ ವಿಡಿಯೋನೂ ಮಾಡ್ಕೊಂಡಿದ್ದೀನಿ. ನನಗೆ ಸಾಧ್ಯ ಆದರೆ ನಾನು ಅಲ್ಲಿ ಹೋದರೆ ನಂಗೆ ಟೈಮ್ ಸಿಕ್ಕರೆ ಹಾಕ್ತೀನಿ, ಇಲ್ಲ ಅಂತಂದರೆ ಬಂದ ತಕ್ಷಣ ನಿಮಗೆ ವಿಡಿಯೋಗಳೆಲ್ಲನೂ ಹಾಕ್ತೀನಿ ನೋಡಿ. ಇವು ನೋಡಿರಿ ಎಲ್ಲನೂ ನಾನು ಕ್ರಾಸ್ ಬಟ್ಟೆ ಏನದಲ್ಲ ಬೇರೆ ಬಟ್ಟೆನ ಕೊಟ್ಟಿದ್ದೀನಿ ನೋಡಿರಿ. ಇವು ಕ್ರಾಸ್ ಬಟ್ಟೆಗೆ ಬಟ್ಟೆ ಇವು ಏನೈತಲ್ಲ 75 ಈ ಥರ ತಂದಿರ್ತಾರೆ, ಮತ್ತು ಸ್ಲೀವ್ ಉದ್ದ ಅಂತಾರೆ, ಇವು ಕುಂದ್ರೋದಿಲ್ಲ. ಹಾಗಾಗಿ ನಾನು ಕೇಳ್ತೀನಿ, ಇಲ್ಲ ಇದು ಬಟ್ಟೆ ಕುಂದ್ರೋದಿಲ್ಲ ನೋಡಿರಿ, ಒಳಗಡೆ ಕ್ರಾಸ್ ಬಟ್ಟೆ ಬೇರೆ ಹಚ್ಚಿದ್ರೆ ನಡೆಯುತ್ತೆ ಏನಂತಂದ್ರೆ ಆಯ್ತು ತೊಗೊಳ್ಳಿ ಅಂತಂದ್ರೆ ಹಚ್ಚಂದ್ರೆ ನಾನು ಹಚ್ಚಿರ್ತೀನಿ ನೋಡಿರಿ. ಇವನ್ನೆಲ್ಲ ಇವತ್ತೆಲ್ಲನೂ ಕೈಯೊಲಿಗೆ ಮತ್ತು ಹುಕ್ಕ ಹಾಕಿ ಕೊಡಬೇಕು. ಇವನ್ನೆಲ್ಲನೂ ಇವು ಒಂದಷ್ಟು ಬಿಡ್ಡಿ ಅದಾವ, ಒಂದಷ್ಟು ಏನದಲ್ಲ ಹುಕ್ ಅದಾವ ನೋಡಿರಿ ಫ್ರೆಂಡ್ಸ. ಇವೆಲ್ಲನೂ ನಾನು ಹಚ್ಕೋಬೇಕು, ಹಚ್ಚಿ ಕೊಡ್ತೀನಿ. ಇವು 2 ಸ್ಟಿಚ್ ಮಾಡ್ತೀನಿ ನೋಡಿರಿ, ಇವು 2 ಸ್ಟಿಚ್. ಹಾಗೆ ಒಂದು ನನ್ನ ಮಗಳಿಗೆ ಡ್ಯಾನ್ಸ್ಗೆ ಹೋಗ್ಯಾಳ, ಆಕಿದೊಂದು ಬ್ಲೌಸ್ ನನ್ನ ಸ್ಟಿಚ್ ಮಾಡಿಕೊಡ್ಬೇಕು. ಹೋಗೋದಿಲ್ಲ ಅಂದಿದ್ರು ಅವ್ರ ಮಿಸ್ ಏನೋ ಬಾ ಅಂತ ನಾನು ಮತ್ತು ಈಗ ಆಕಿದು ಒಂದು ನಾನು ಸ್ಟಿಚ್ ಮಾಡಿಕೊಟ್ಟೆ ಹೋಗ್ಬೇಕು ನೋಡಿರಿ, ಮಾಡಬೇಕು. ಅದು ಒಂದು ವಿಡಿಯೋ ಮಾಡ್ತೀನಿ. ಹುಡುಗರದು ಯಾವ್ದಾರ ನಿಮ್ಮ ಮಕ್ಕಳದ್ದು ಈ ಥರ ಶಾರ್ಟ್ ಸಾರಿ ಒಳಗಿನ ಬ್ಲೌಸ್ ಯಾವ ಥರ ಹೊಲಿಬೇಕು ಅಂಥೇಳಿ ಕಟ್ಟಿಂಗ್ ಮಾಡ್ಬೇಕಂತೇಳಿ ಅದು ಕಟ್ಟಿಂಗ್ ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಹಾಗೆ ಎಲ್ಲನೂ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಾಯಿದ್ದೀರಿ, ಹೀಗೆ ಸಪೋರ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಹೀಗೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.